ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ತಮ್ಮ 14 ನಿವೇಶನಗಳನ್ನು ವಾಪಸ್ಸು ತೆಗೆದುಕೊಳ್ಳಿ ಅಂತೇಳಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದಿರುವುದು ಸಾಕಷ್ಟು ಸಂಚಲನವನ್ನು ಮೂಡಿಸಿದೆ, ಚರ್ಚೆಗೂ ಸಹ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಬಿಜೆಪಿ ಶಾಸಕರಾದಂಥ ಶ್ರೀವತ್ಸ ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ತಾವು ಸಹ ಹೋರಾಟವನ್ನು ನಡೆಸ್ತಾ ಇದ್ರಿ. ಈ 14 ಬದಲಿ ನಿವೇಶನವನ್ನು ಕಾನೂನು ಬಾಹಿರವಾಗಿ ಪಡೆದಿದ್ದಾರೆ ಅಂತೇಳಿ. ಈಗ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿನೇ ಈ ನಿವೇಶನಗಳನ್ನು ವಾಪಸ್ ತಗೋಬಿಡಿ ಅಂತೇಳಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪತ್ರ ಬರೆದಿದ್ದಾರೆ. ಹೇಗೆ ಊರ್ಜಿತ ಆಗುತ್ತೆ? ನಾವು ಅವತ್ತಿಂದ ಹೇಳ್ತಾ ಇದ್ದೀವಿ, ನಿಮ್ಗೆ 2 ಸೈಟ್ ತೊಗೋಬೇಕಾಗಿತ್ತು ರೀ, 14 ತೊಗೊಂಡ್ರಿ ಅಂತ ಹೇಳ್ತಾ ಇದ್ದೀವಿ. ಸರೆಂಡರ್ ಮಾಡಿ ಅಂತ ಅವತ್ತೆಲ್ಲ ನಾವು ಇಷ್ಟು ಮನವಿ ಮಾಡಿದ್ವಿ. ಸಿದ್ದರಾಮಯ್ಯನವರೇ, ನಮ್ಮ ಜಿಲ್ಲೆಯವರು ಬೇರೆ ಎಲ್ಲ ಅಕ್ರಮಗಳನ್ನ ಬಯಲಿಗೆಳೀರಿ. ನೀವು ನಮ್ಮವ್ರು ತಪ್ಪು ಮಾಡಿದ್ರು, ನಾವೇ ತಪ್ಪು ಮಾಡಿದ್ರು, ಪ್ರಕರಣನ ಹೊರಗೆ ತಗೊಂಬಂದು ತನಿಖೆ ಮಾಡಿ ಅಂದರೆ ಇವತ್ತಿನವ್ರಿಗೂ ಇವ್ರಿಗೆ 14 ಸೈಟ್ ಕೊಟ್ಟು ಕಮಿಷ್ನರ್ನ ಮುಟ್ಟೋಕ್ಕಾಗಿಲ್ಲ. ಇವರಿಗೆ ಇವತ್ತಿನವ್ರಿಗೂ 2 ಕಮಿಷ್ನರ್ ಹಂಗೆ ಓಡಾಡ್ತಿದ್ದಾರೆ. ಒಬ್ಬ ಕಮಿಷ್ನರ್ನ ಸಸ್ಪೆಂಡ್ ಮಾಡಿ ಆಮೇಲೆ ಅವನ್ನ ವಿಡ್ರಾ ಮಾಡಿದ್ವಿ, ಸಸ್ಪೆನ್ಷನ್ ಆರ್ಡ್ರ್ ಅಂತ ಎಲ್ಲಿ ಬಂದಿದೆ ಹೊರಗಡೆ ಪೇಪರು? ಪ್ರತಿಯೊಂದು ಹೆಜ್ಜೆಲ್ಲೂ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ದಾರೆ. ಹಗರಣನೇ ಆಗಿಲ್ಲ ಅಂದರು, ಹೆಲಿಕಾಪ್ಟ್ರಲ್ಲಿ ಮೈಸೂರಿಗೆ ಬಂದರು. ಹಗರಣ ಆಗಿಲ್ಲ ಅಂದರು, ವೆಂಕಟಾಚಲಪತಿ ನೇತೃತ್ವದ ಕಮಿಟಿ ಮಾಡಿದ್ರು. ಹಗರಣ ಆಗಿಲ್ಲ ಅಂದರು, ದೇಸಾಯಿ ಆಯೋಗ ರಚನೆ ಮಾಡಿದ್ರು. ಹಗರಣ ಆಗಿಲ್ಲ ಅಂತ ಹೇಳಿದ್ರು, ವೃತ್ತಪತ್ರಿಕೆಯಲ್ಲಿ ಪತ್ರ ಬರೆದ್ರು. 1-2 ಎಡವಟ್ಟುಗಳು ಮಾಡ್ಕೋತಾ ಇರೋದು. ತಪ್ಪು ಮಾಡಿಬಿಟ್ಟು ಈಗ ತೊಗೊಂಬಿಡಿ, ಕ್ರಯಪತ್ರ ರದ್ದು ಮಾಡಿಬಿಡಿ ಅಂದ್ರೆ ಮಾಡ್ಬಿಡೋಕ್ಕಾಗುತ್ತೆ ಆಯಿತು? ಇದೆಲ್ಲವೋ ಅವ್ರಿಗೆಲ್ಲ ನೆನ್ನೆ ಅನಿಸಿದೆ, ನಾನು ತಪ್ಪು ಮಾಡಿದ್ದೀನಿ, ನಾನು ಹಿತಶತ್ರುಗಳ ಮಾತು ಕೇಳಿಬಿಟ್ಟಿದ್ದೀನಿ ಅಂತ ಅನಿಸಿದೆ. ಆ ಮುಖಾಂತರ ಮನೆಯವರು ಸರೆಂಡರ್ ಮಾಡಿರುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಈಗ ಕಾಲ ಮಿಂಚಿದೆ, ಯಾವ ಕಾರಣಕ್ಕೂ ಸೈಟನ್ನು ರದ್ದು ಮಾಡೋಕ್ಕಾಗಲ್ಲ, ವಾಪಸ್ ಕೊಡೋ ಪ್ರಶ್ನೆನೇ ಬರೋಲ್ಲ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಅವರು ಪತ್ರದಲ್ಲೂ ಸಹ ಹೇಳಿದ್ದಾರೆ, ನಾವು ತಪ್ಪು ಮಾಡಿಲ್ಲ, ಆದರೆ ಈ ರೀತಿ ಆಗ್ತಾ ಇರುವಂಥದ್ದು ಸಿದ್ದರಾಮಯ್ಯ ಅವ್ರ ಕಪ್ಪು ಚುಕ್ಕೆ ಬರ್ತದೆ, ಎಲ್ಲೋ ಆ ನೋವಿನಿಂದ ವಾಪಸ್ ಕೊಡ್ತಾ ಇದ್ದೀನಿ ಅಂತ 3 ತಿಂಗಳಿಂದ ಹೇಳಿದ್ವಲ್ಲ, ಅವತ್ತೇ ಯಾಕೆ ಕೊಡಲಿಲ್ಲ? ಹಂಗಾರೆ 3 ತಿಂಗಳಿಂದ ಸಿದ್ದರಾಮಯ್ಯನವ್ರ ಮೇಲೆ ಹೇಳ್ಕೊಂಡೇ ಬಂದ್ವಲ್ಲ ನಾವು. ದೇವನೂರು ಬಡಾವಣೆ ಆಯಿತು, ವಿಜಯನಗರ ಬಡಾವಣೆ ಆಯಿತು, 14 ಸೈಟ್ ಕತೆ ಇವತ್ತು ಹೇಳಿರೋದ? ಕೋರ್ಟ್ಗೆ ಹೋಯ್ತಲ್ಲ, ಅವತ್ತೇ ವಿಡ್ರಾ ಮಾಡಿದ್ರೆ ಎಲ್ಲವೂ ಗೊತ್ತಿತ್ತು ಅವ್ರಿಗೆ. ನನ್ನ ಇಡಿ ಎಂಟ್ರಾಗಿದೆ, ಇದರಲ್ಲಿ ಏನು 1,000 ರೂಪಾಯಿಗೆ ರಿಜಿಸ್ಟರ್ ಪೇಪರ್ ಮಾಡಿರುವ ಎಲ್ಲ ಹಗರಣಗಳು ಬರಬೇಕು, ಬರುತ್ತೆ, ಗೊತ್ತಿತ್ತಿದೆ ಅವ್ರಿಗೆ. ಆ ಹಿನ್ನೆಲೆ ನೆನೆ ಮಾಡಿದ್ದಾರೆ. ಆದರೆ ಕ್ರಯಪತ್ರವನ್ನು ನಂಗೆ ಬೇಕು ಅಂತ ಕೊಡು, ಬೇಡ ಅಂದಾಗ ವಾಪಸ್ ತಗೋ ಅನ್ನೋಕ್ಕೆ ಇದೇನು ಬ್ಯಾಂಕ್ ಸೇಫ್ ಡೆಪಾಸಿಟ್ ಲಾಕರಲ್ಲ, ಬೇಕಾದಾಗ ಒಳಗೆ ಹೋಗಿಟ್ಟು ಬೇಡದಾಗ ತೊಗೊಳಕ್ಕೆ. ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನಟ್ಟು ಕಾನೂನಲ್ಲಿ ಇವ್ರು ಇನ್ನೂ ಬಿಗಿಯಾಗುತ್ತೆ. ಇವ್ರು ಈ ಥರ ನಡ್ಕೋತಾ ಇರೋದ್ರಿಂದ ಸಂಶಯ ಜಾಸ್ತಿ ಆಗ್ತಾಯಿದೆ. ತಪ್ಪು ಮಾಡಿದ್ದಾರೆ ಅನ್ನೋದು ಎಗೇನ್ ಆ್ಯಂಡ್ ಎಗೇನ್ ಪ್ರೂವ್ ಆಗ್ತಾಯಿದೆ. ಈಗ ಯಾವ ಕಾರಣಕ್ಕೆ ಇವ್ರು ವಾಪಸ್ ಕೊಟ್ಟಿರ್ಬೋದು ಅಂತ ತಮಗನ್ಸುತ್ತೆ? ಅಲ್ಲ, ಅನಿವಾರ್ಯ. 14 ಸೈಟು ತೊಗೊಂಡಿರೋ ರೀತಿ ಸರಿ ಇಲ್ಲ ಅಂತ ಅನಿಸಿದೆ. ಆವಾಗ ತೊಗೊಂಡಾಗೋಗಿತ್ತು. ಈಗ ಅನಿಸಿದೆ ಎಲ್ಲೋ ಒಂದು ಕಡೆ ಶಿಕ್ಷೆ ಪ್ರಮಾಣ ಒಂದು ಸ್ವಲ್ಪ ಆದರೂ ಕಡಿಮೆ ಆಗುತ್ತಾ ಅನ್ನೋದನ್ನು ನೋಡ್ತಾ ಇದ್ದಾರೆ. ನಾವು ದಿನೇಶಿನ ಅಮಾನತಿನ ಪತ್ರದಲ್ಲಿ, ದಿನೇಶ್ ಕುಮಾರ್ ಅವರ ಅಮಾನತಿನ ಪತ್ರದಲ್ಲೇ ಹೇಳಿದ್ವಿ, ನಾವು ಹೇಳೋದೆಲ್ಲ ಸರ್ಕಾರ ಒಪ್ಕೊಂಡ್ಬಿಟ್ಟಿದೆ ರೀ, ಇದಿಲ್ಲಿ ಇನ್ನೇನೂ ಇಲ್ಲ, ಇಟ್ ಈಸ್ ಇದೇನು ಸ್ವೀಸೈಡ್ ನೋಟ್ ಅಂತ ಹೇಳಿದ್ದೆ ನಾನು. ಮರಣ ಶಾಸನ ಬರ್ಕೊಂಡಿದ್ದಾರೆ ಸರ್ಕಾರ ಅನ್ನೋ ಪದನ ಉಪಯೋಗಿಸಿದೆ. ಅದೇ ರೀತಿಯಲ್ಲಿ ನಡೀತಾ ಇದೆ. ಈಗ ಯಾವ ಕಾರಣಕ್ಕೆ ಇವ್ರು ಕ್ರಯಪತ್ರನ ರದ್ದು ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಯಾವುದೂ ಆಯುಕ್ತರ ಕೈಲಿಲ್ಲ, ಎಲ್ಲ ಕೋರ್ಟ್ ಅಬ್ಸರ್ವೇಷನ್ ಇದೆ. ಆ ಹಿನ್ನೆಲೆಯಲ್ಲಿ ಕೊಟ್ಟಿರ್ಬೋದು ಅಂತ ಅನಿಸುತ್ತೆ. ಹಿಂದೆ ಸಹ ದುಬಾರಿ ವಾಚ್ ಪ್ರಕರಣ ಬಂದಾಗಲೂ ಇದೇ ರೀತಿಯಾಗಿತ್ತು. ಸಾಕಷ್ಟು ಚರ್ಚೆಗಳು, ವಾದ ವಿವಾದಗಳು, ಆರೋಪಗಳು ಪ್ರತ್ಯಾರೋಪಗಳು. ವಾಚನ್ನು ವಾಪಸ್ ಕೊಟ್ಟ ತಕ್ಷಣ ಎಲ್ಲ ತಣ್ಣಗಾಗ್ಬಿಟ್ಟಿತ್ತು. ಈಗ ಆ ಪರಿಸ್ಥಿತಿ ಇಲ್ಲವೇ ಇಲ್ಲ. 4,879 ಸೈಟು 37 ತಿಂಗಳಲ್ಲಿ ಪರಬಾರೆ ಆಗಿರೋದು. ನಾವು ಹೇಳಿದ್ವಿ, ಈ 14 ಸೈಟ್ ಇಂಪಾರ್ಟೆಂಟ್ ಅಲ್ಲ, ಇದರಿಂದ 4,865 ಸೈಟ್ ಉಳ್ಕೊಂಡ್ಬಿಟ್ಟಿದ್ದಾರೆ, ಅದನ್ನು ನಾವು ತನಿಖೆ ಮಾಡಬೇಕು ಅಂತ. ಒಟ್ಟಿರೋದು ಹತ್ತಿರ 5,000 ಸೈಟು. ಈ 14 ಸೈಟ್ ಇಂಪಾರ್ಟೆಂಟ್ ಅಲ್ಲ, ಇದನ್ನು ಕೊಡುವ ಮುಖಾಂತರ ಮಿಕ್ಕಿದ್ದನ್ನು ತನಿಖೆನಾದರೂ ಚೆನ್ನಾಗಿ ಮಾಡಲಿ ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ. ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ. ಈ ಹಿಂದೆ ಸಹ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯಿಸಿ ತನಿಖೆನ ಎದುರಿಸಿ ಅಂತೇಳಿ ಒತ್ತಾಯಿತು. ಅದೇ ಒತ್ತಾಯ ಮುಂದುವರಿಯುತ್ತಾ ಅಥವಾ ಹೇಗೆ? ಖಂಡಿತ ರಾಜೀನಾಮೆ ಕೊಡಬೇಕಾಗತ್ತೆ. ನನಗನ್ಸುತ್ತೆ ಪುಷ್ಪಾರ್ಚನೆ ಮಾಡೋ ತನಕ ಮುಖ್ಯಮಂತ್ರಿಗಳು ಈ ಜಾಗದಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಬೇಡ ಅಂದ್ರೆ ಅಪಚಾರದ ಮೇಲೆ ಅಪಚಾರ ನಡೀತಾನೇ ಇದೆ. ಈ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ಅವ್ರು ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಕೊಟ್ಟೇ ಕೊಡ್ತಾರೆ. ಪುಷ್ಪಾರ್ಚನೆ ಮಾಡಲ್ಲ ದಸರಾಗೆ ಅಂತ ಆ ಥರನೇ ಕಾಣ್ತಾ ಇದೆ. ಅಷ್ಟು ಸೀರಿಯಸ್ ಇದೆ ಕೇಸ್ ಇದು. ಬೇಡ ರೀ, ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ರಚನೆ ಮಾಡಬೇಡಿ ಅಂತ ಗೋಗರಿದ್ವಿ, ಅದನ್ನು ಮಾಡಾಯಿತು. ಮೀಟಿಂಗೂ ಮಾಡಿಬಿಟ್ರು. ಹೆಜ್ಜೆಜ್ಜೆಗೆ ತಪ್ಪು ನಡೀತಾ ಇದೆ. ನನಗನ್ಸುತ್ತೆ ಇವ್ರು ಅಲ್ಲಿ ತನಕ ಇರ್ತಾರೋ ಇಲ್ವೋ ಅನ್ನೋದು ಕ್ವಶನ್ ಮಾರ್ಕ್. ಚಾಮುಂಡಿ ಶಾಪ ಅಂತ ತಾವು ಅಪಚಾರ ಆಗಿದೆ ಅಂತ ಇವ್ರ ಹತ್ರ ಅಪಚಾರ ಜಾಸ್ತಿ ಆಗ್ತಾಯಿದೆ.
ನನಗನ್ಸುತ್ತೆ ಅಲ್ಲಿ ತನಕ ಇರ್ತಾರೋ ಇಲ್ವೋ. ನಮ್ಮ ಜಿಲ್ಲೆಯವರೇನೆ ಸಿದ್ದರಾಮಯ್ಯ ಅವರಿಗೆ ಏನು ಕೊನೆಯ ಸಲಹೆ ಕೊಡ್ತೀರಿ ಈ ಒಂದು ಇದರಲ್ಲಿ? ಯಾಕಂದರೆ ಹಿತಶತ್ರುಗಳನ್ನು ಬಳಸಿದ್ರಿ ತಾವು, ಅಕ್ಕಪಕ್ಕದವರೆಲ್ಲ ಮಾಡಿದ್ರಿ, ಸಿದ್ದರಾಮಯ್ಯ ಅವ್ರಿಗೆ ಏನು ಸಲಹೆ? ನಿಜಕ್ಕೂ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದವರು, ಮೈಸೂರು ಮೂಡಾದ ಸಂಪೂರ್ಣ ತನಿಖೆ ನಡೆಸಿ ಸಾರ್ವಜನಿಕರಿಗೆ ನೆಮ್ಮದಿಯಾಗಿ ಅಟ್ಲೀಸ್ಟ್ ಒಂದು 20-30 ಸೈಟ್ ಕೊಟ್ಟಿದ್ದಿದ್ರಾರು ಚೆನ್ನಾಗಿತ್ತು. ಈಗಲೂ ನಿಮ್ಮ ಹತ್ರ ಅವಕಾಶ ಇದೆ. ನನಗೊಂದು ಸುದ್ದಿ ಬಂದಿರೋದು, ಈ 50-50 ಅನುಪಾತದ ಸೈಟ್ಗಳು ಏನೋ ರೀಸೇಲ್ ಆಗ್ತಾ ಇದೆ ಅನ್ನುವಂಥ ಸುದ್ದಿ ಇದೆ. ಸಬ್ ರಿಜಿಸ್ಟ್ರಾರ್ಗೆ ಸರ್ಕಾರ ಆದೇಶ ಕೊಡಬೇಕು, ಯಾವುದು ಆ ಥರದ್ದಿದ್ದರೆ ನೋಂದಣಿ ಮಾಡ್ಕೋಬೇಡಿ ಅಂತಾದರೂ ಮಾಡಬೇಕು. ತನಿಖೆಯನ್ನು ಸಂಪೂರ್ಣ ಮಾಡಿದಾಗ ಮಾತ್ರ ನ್ಯಾಯ ಸಿಗುತ್ತೆ ಅಂತ ಅನಿಸುತ್ತೆ. ಖಂಡಿತ ಪಶ್ಚಾತ್ತಾಪದ ನಡೆನೇ. ಎಲ್ಲೋ ಒಂದು ಕಡೆ ಅವರೊಬ್ಬರು ಅಡ್ವೊಕೇಟ್ ಆಗಿದ್ದವರು, ಕಾನೂನಿನ ಪಂಡಿತರು ಅವರು, ಯಾಕೆ ಈ ಥರ ನಡ್ಕೊಂಡ್ರು, ಯಾಕೆ ಜೊತೆಗಾರವ್ರಿಗೆ ಈ ಥರ ದಿಕ್ಕು ತಪ್ಪಿಸಿದ್ರು ಗೊತ್ತಾಗ್ತಿಲ್ಲ. ಆಯೋಗ ರಚನೆ ಮಾಡಿ ಪೊನ್ನಣ್ಣ ಅಂತವರು ಒಂದು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಆರ್ಟಿಕಲ್ ಬರೀತಾರೆ, ಪಾರ್ವತಮ್ಮನವ್ರು ತೊಗೊಂಡಿದ್ದು ಸರಿ ಅಂತ. ಇವತ್ತು ಬರೀಲಿ ಹಂಗಾರೆ ನೋಡೋಣ. ಎಷ್ಟೆಷ್ಟು ಅವಮಾನ ಆಯಿತು, ಕರ್ನಾಟಕದ ಜನತೆಗೆ ಅವಮಾನ ಮಾಡಿದ್ರು, ಕೇಂದ್ರದಲ್ಲಿ ಕರ್ನಾಟಕದ ಮಾನ ಹೋಯಿತು, ರಾಜ್ಯಭವನವನ್ನು ರಾಜ್ಯಪಾಲರನ್ನು ಬೈದರು, ಕರ್ನಾಟಕದ ಜನತೆಗೆ ನಾ ತಪ್ಪೇ ಮಾಡಿಲ್ಲ ಅಂದರೆ ಏನೆಲ್ಲ ಮಾಡಿದ್ರೆ. ಈಗ 4ಕ್ಕೆ ಏನು ಉತ್ತರ ಹೇಳ್ತಾರೆ ಮುಖ್ಯಮಂತ್ರಿಗಳ? ಎಲ್ಲನೂ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಿರ್ಗಮಿಸಬೇಕು ಅಂತ ಆಗ್ರಹವನ್ನು ಮಾಡ್ತೀನಿ. ಇದು ಶ್ರೀವತ್ಸ ಅವರ ಮಾತುಗಳು. ಪಶ್ಚಾತ್ತಾಪದಿಂದಾಗಿ ಈ ನಿವೇಶನಗಳನ್ನು ವಾಪಸ್ಸು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರಾಜೀನಾಮೆಯನ್ನು ಸಹ ಕೊಡಲಿ, ದಸರಾ ಉದ್ಘಾಟನೆ ತನಕನೂ ಅವರಿರೋದು ನನಗೆ ಅನುಮಾನ ಅನ್ನೋ ಮಾತನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.